ನಿಮಗೆ ಯಾವತ್ತೂ ಕೇಳಿಲ್ಲ ನಮಗೆ ಮಾಡಿ ತೋರಿಸು ಹೇಳಿ ಅಂತ? ಅಲ್ಲ ಆ ಥರ ಈ ಪ್ರತಿಭಾ ಕಾರಂಜಿ ಆ ಟೈಪಲ್ಲಿ ಇದು ಮಾಡ್ತಿರು. ಬಟ್ ಕ್ಲಾಸ್ ಒಳಗೆ ಸ್ಕೂಲ್ ಒಳಗಡೆ ಎಲ್ಲ ಅದನ್ನ ಸ್ಕೂಲಲ್ಲಿ ಈ ತರ ಆನ್ಯುವಲ್ ಡೇ ಆ ತರ ಫಂಕ್ಷನ್ಸ್ ಎಲ್ಲ ಆದಾಗ ಮಾಡಿದ್ದೀರಾ? ಆಗ ಇಲ್ಲ, ನನ್ಗೇನೋ ಗೊತ್ತಿಲ್ಲ. ನಾನ್ ಸ್ವಲ್ಪ ಡಿಫ್ರೆಂಟ್ ಕಿಡ್ ಅಂತ ಅನ್ಕೋತೀನಿ. ನಾನು ಚಿಕ್ಕ ವಯಸ್ಸಿಂದ ನಾನು ಓದ್ಕೊಂಡು ಬಂದಿರೋ ಸ್ಕೂಲು ಕಾಲೇಜಿಗೆ ಕಂಪೇರ್ ಮಾಡಿದ್ರೆ. ಯಾಕೆಂದ್ರೆ ಅವರೆಲ್ಲ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡ್ತಿರೋ, ನಾನು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ 6th ಸ್ಟ್ಯಾಂಡರ್ಡ್ ನನ್ಗಾದ್ಮೇಲೆ ನಮ್ಮ ಟೀಚರ್ ಯಾರು ನನ್ನ ಹೆಸರು ಹಿಡ್ದೆ ಕೂಗಿಲ್ಲ. ಪ್ರತಿ ಮಕ್ಕಳನ್ನು ಹೆಸರು ಹಿಡಿದು ಕೂಗೋರೆ ನನ್ನನ್ನು ಹೇಳಿ ಮಾಡಿ ಅಂತ ಕೂಗ್ತಿದ್ರು. ಯಾಕೆಂದ್ರೆ ನಮ್ಮ ಟೀಚರ್ಸ್ಗಳನ್ನೇ ಕೇಳಬೇಕು. ಈ ಮ್ಯಾಜಿಕ್ ಎಲ್ಲ ಮಾಡಿಸಿ ಹೆದರಿಸಿದ್ದೀರಾ ಏನಾದ್ರು? ಎದುರು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ಆ ಥರ ಇರುತ್ತೆ. ಬಟ್ ರೀಸೆಂಟರ್ಸ್ಗಳು ತುಂಬ ಜನ ಎದುರ್ಕೋತಾರೆ. ಕೆಲವುದೆಲ್ಲ ಈ ಡೆತ್ ಲಾಕ್ ಅಂತ ಎಲ್ಲ ಬರುತ್ತೆ. ಸೊ ಅದು ತುಂಬ ಡೇಂಜರಸ್. ಯೂಶುವಲಿ ತುಂಬ ಜನ ಮಾಡೋದಕ್ಕೆ ಹೋಗಲ್ಲ. ಅದನ್ನೆಲ್ಲ ನೋಡಿ ತುಂಬ ಜನ ಎದುರ್ಕೊಂಡಿದ್ದಾರೆ. ಅದೆಲ್ಲ ನೀವು ಮಾಡ್ತಾ ಇರ್ತೀರಾ? ಓಕೆ. ಈಗಲೂ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಭಯ ಪಟ್ಟಿದ್ದಾರ? ಇಲ್ಲ, ಓಕೆ. ಅದೇ ಭಯ ಪಡಿಸಿಲ್ಲ ಅಂತ ಹೇಳಿದ್ರಿ ನೀವೇನೆ. ನಾರ್ಮಲಿ ನಾವು ಸ್ಕೂಲಲ್ಲೂ ಅಷ್ಟೇ ಯಾರು ಚಿಕ್ಕದಾಗಿ ಏನಾದ್ರು ಮಾಡ್ತಾರೆ, ಏನು ಹಿಂಗೆ ಮಾಡ್ಬಿಟ್ಟಿದ್ಯಾ ಅಂತ ಫುಲ್ ಅವ್ರನ್ನ ಹೀರೋ ಥರ ಮಾಡ್ಬಿಟ್ಟಿದ್ರಿ. ಹಾಗೆ ನೀವು ಸ್ಕೂಲಲ್ಲಿ ಹೀರೋ ಆಗಿದ್ರಾ? ಇವಾಗ ನಾನು ಮಾಡ್ತೀನಿ, ನೀವು ಹೇಳ್ಬೇಕು ಅದನ್ನ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ನನ್ನ ಹತ್ರ ಇದು ಫಸ್ಟೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಟ್ರೈ ಮಾಡೋಕೆ ಹೋಗ್ಬೇಡಿ ಅಂತ. ಇಲ್ಲೊಂದು ಲಾಕ್ ಇದೆ, ಇಲ್ಲೆಲ್ಲೂ ಗ್ಯಾಪ್ ಇಲ್ಲ. ಕರೆಕ್ಟಾ? ಸೊ ಇದನ್ನೇನಾದರೂ ನಾನು ಈ ಥರ ಕತ್ತಿಂದ ಹಿಂಗೆ ಮುಂದಕ್ಕೆ ಕೇಳಿದ್ರೆ ಎಸ್ಕೇಪ್ ಆಗೋ ಚಾನ್ಸಸ್ ಇಲ್ಲ. ಕರೆಕ್ಟಾ? ಸೊ ಆಲ್ರೆಡಿ ಎಲ್ಲ ಕಡೆ ಲಾಕ್ ಆಗಿರೋದನ್ನ ಇವಾಗ ಡಬಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಏನಾದ್ರು ಡೌಟ್ ಇದೆಯಾ ನಿಮಗೆ? ಈ ಡಬಲ್ ಲಾಕ್ನ ಬಂದು ನಾನು ಕತ್ತತ್ರ ತಗೋತಾ ಇದ್ದೀನಿ. ಡೌಟ್ ಇದೆಯಾ? ಸೊ ಮುಂದೆ ನೀವು ಈಸಿಯಾಗಿ ನೋಡ್ಬೋದು ಲಾಕ್ ಇಲ್ಲೇ ಇದೆ. ಯಾಕೆಂದ್ರೆ ಹಿಂದೆ ಇಟ್ಕೊಂಡಿಲ್ಲ ಅಂದ್ರೆ ನೀವು ಅನುಮಾನ ಪಡ್ತೀರಾ ಅಂದ್ಬಿಟ್ಟು. ಆಲ್ರೆಡಿ ಡಬಲ್ ಲಾಕ್ ಆಗಿರೋದನ್ನ ತ್ರಿಬಲ್ ಲಾಕ್ ಮಾಡ್ತಾ ಇದ್ದೀನಿ. ಏನಾದ್ರು ಡೌಟ್ ಇದೆಯಾ? 1 2 3 ಚೂ ಮಂತರ್. ಓಕೆ. ಸೊ ಇದು ಒಂದು ಸ್ಟೆಪ್ ಅಷ್ಟೇ. ಇನ್ನ ಮುಂದೆ ಇದೆ. ಈ ಕತ್ತಿ ಫುಲ್ಲು ಬಾಯಿ ಒಳಗಡೆಗೆ ಹಾಕೊಳ್ಳೋದು ಆ ಥರದ್ದೆಲ್ಲ ಇದೆ. ಬಟ್ ಸ್ವಲ್ಪ ಎಲ್ಲ ಏಜ್ ಗ್ರೂಪ್ ಮಕ್ಕಳು ನೋಡ್ತಿರ್ತಾರಲ್ಲ, ಹಾಗಾಗಿ ಅದೆಲ್ಲ ಅಂದ್ರೆ ಫುಲ್ ನಮ್ಮ ಜೀವ ಹೆಂಗಿರುತ್ತೆ ಸರ್, ಏನು ಮಾಡ್ತಿದ್ದಾರೆ, ಅದು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಇಲ್ಲ. ಅದ್ರ ಟ್ರಿಕ್ಸ್ ಎಲ್ಲ ರಿವೀಲ್ ಮಾಡ್ತಾ ಇರ್ತೀರಾ ನೀವು? ಮಾಡ್ತೀರಾ? ನೋಡಿ, ಯಾವುದರಲ್ಲಿ ನಾವು ಟ್ರಿಕ್ ರಿವೀಲ್ ಮಾಡಿದ್ರು ಮ್ಯಾಜಿಕಲ್ ಮಾಡಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ಮಾಡಬಾರ್ದು ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲ. ಮಾಡಿದ್ರೆ ಆ ಮ್ಯಾಜಿಕ್ನ ಎಂಜಾಯ್ ಮಾಡೋದಕ್ಕೆ ನಿಮ್ಗಳ ಕೈಲಿ ಆಗಲ್ಲ. ನಮ್ಮ ಫೈನಲಿ ನಮ್ಮ ಉದ್ದೇಶ ಏನು, ಯಾರೊಬ್ಬರನ್ನು ಚೀಟ್ ಮಾಡೋದಲ್ಲ, ಎಲ್ಲರೂ ಎಂಟರ್ಟೈನ್ ಮಾಡೋದು. ಆ ಎಲ್ಲರೂ ಎಂಟರ್ಟೈನ್ ಮಾಡಬೇಕು ಅಂದರೆ ನಾನೇನು ಮಾಡಬೇಕು? ಸೊ ಮ್ಯಾಜಿಕ್ ಮಾಡಬೇಕು. ಅದನ್ನು ಮಾಡ್ತಾ ಇದ್ದೀನಿ. ಸರ್, ನೀವು ಫಸ್ಟ್ ಮ್ಯಾಜಿಕ್ ಅಂತ ಯಾವಾಗ ಮಾಡಿದ್ದು ನೆನಪಿದ್ಯಾ? ಅದೇ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅವಾಗೆಲ್ಲ ಮ್ಯಾಜಿಕ್ ಮಾಡಿದ್ದೀರಾ ಅಂತ ಏನಾದ್ರು ನೆನಪಿದ್ಯಾ? ನೆನಪಿದೆ. ಏನ್ ಮಾಡಿದ್ರಿ? ಅದು ತೋರಿಸ್ಬೇಕಾಗತ್ತೆ ಅಷ್ಟೇ ನಿಮ್ಗೆ. ಇವಾಗ ತೋರಿಸ್ತೀರಾ ಸರ್? ಈಗ ಅವಾಗ ಅಲ್ಲಿ ನಿಂಬೆಹಣ್ಣಲ್ಲಿ ಮಾಡಿದ್ದು, ಈಗ ಸದ್ಯಕ್ಕೆ ನಿಂಬೆಹಣ್ಣಿಲ್ಲ, ಬಾಳೆಹಣ್ಣಲ್ಲಿ ಮಾಡೋಣ ಅಂತ. ಸೊ ಇದು ಆ್ಯಕ್ಚುಲ ಬಂದು ನಂದು ಫಸ್ಟ್ ಮ್ಯಾಜಿಕ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅವಾಗೆಲ್ಲ ಸ್ಕೂಲ್ಗಳಲ್ಲಿ ಫ್ರೆಂಡ್ಸ್ಗಳ ಹತ್ರ ಈಸಿಯಾಗಿ ಸಿಗ್ತಿದ್ದು 1-2 ಕಲ್ಲು ಸಿಗೋದು, ಅಥವಾ ಎಲ್ಲರೂ ಕಾಯಿ ಸಿಗೋದು, ಅಥವಾ ಏನೋ ಒಂದು ಸಿಗೋದು, ಆ ಥರ. ಸೊ ನೋಡಿ, ನೀವು ಹೇಳಿದ್ರಲ್ಲ, ಇದೇ ನಾನು ಫಸ್ಟ್ ಮಾಡಿರೋ ಮ್ಯಾಜಿಕ್ ಫ್ರೆಂಡ್ಸ್ಗಳ ಜೊತೆ. ಇವಾಗ ನಿಮ್ಮ ಹತ್ರ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 2 ಬಾಳೆಹಣ್ಣಿದೆ. ಕರೆಕ್ಟಾ? ಇದು ನನ್ನ ಬಾಳೆಹಣ್ಣು ಅನ್ಕೊಳ್ಳೋಣ, ಇದು ನಿಮ್ಮ ಬಾಳೆಹಣ್ಣು ಅನ್ಕೊಳ್ಳೋಣ. ಕರೆಕ್ಟಾ? ನೋಡಿ, ನನ್ನ ಬಾಳೆಹಣ್ಣ ನಾನು ಇಲ್ಲಿ ಕೈ ಹತ್ರ ಇಟ್ಕೋತಾ ಇದ್ದೀನಿ. ಏನಾದ್ರು ಡೌಟ್ ಇದೆಯಾ? ಇಲ್ಲ. ನಿಮ್ಮ ಬಾಳೆಹಣ್ಣ ನೋಡಿ ಇಲ್ಲಿ ಇಟ್ಕೋತಾ ಇದ್ದೀನಿ. ಸೊ ನಿಮ್ಮ ಬಾಳೆಹಣ್ಣು ಏನ್ ಮಾಡಿದೆ, ಇಲ್ಲಿ ತಕೊಂಡೆ. ನಿಮ್ಮ ಬಾಳೆಹಣ್ಣು ಎಲ್ಲಿದೆ? ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ. ನನ್ನ ಬಾಳೆಹಣ್ಣು ಎಲ್ಲಿದೆ? ರೈಟ್ ಹ್ಯಾಂಡ್. ತಗೊಳ್ಳಿ ನಿಮ್ಮ ಕೈ, ಈ ಬಾಳೆಹಣ್ಣು ಇಟ್ಕೊಳ್ಳಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಸೊ ಇಲ್ಲೇನಿತ್ತು? ಬಾಳೆಹಣ್ಣಿತ್ತು. 1 2 3 ಚೂ ಮಂತರು. ನಿಮ್ ಕೈಯಲ್ಲಿ ಎಷ್ಟಿದೆ ಬಾಳೆಹಣ್ಣು? 1. ತೋರಿಸಿ. ಏನ್ ಮೇಡಮ್, ನನ್ನ ಬಾಳೆಹಣ್ಣು ಸೇರಿಸಿ ಇಟ್ಕೊಬಿಟ್ಟಿದ್ದೀರಾ? ಕೊಡಿ. ಸೊ ಈ ತರದ್ದು ಒಂದಷ್ಟು ಚಾನ್ಸ ಇಲ್ಲ ಸರ್. ನಾವು ಅದು ಹೇಗ್ ಮಾಡಿದ್ರಿ ಅಂತ ನಾನು ನಿಜ ಫುಲ್ ಇದ್ದೆ, ನೀವು ಹೆಂಗ್ ಮಾಡ್ತೀರಾ ಕಂಡು ಹಿಡಿಲೇಬೇಕು ಅಂತ. ನಿಜ ಗ್ರೇಟ್, ಸಖತ್. ನೀವು ಕಂಡು ಹಿಡಿಯೋದೇ ಬೇಕಾಗಿಲ್ಲ, ನಾನೇ ರಿವೀಲ್ ಮಾಡ್ಬಿಡ್ಬೋದು. ಬಟ್ ಈ ಎಂಜಾಯ್ಮೆಂಟ್ನ ನಾನು ನಿಮ್ಮಿಂದ ಕಿತ್ಕೊಳಕ್ ಇಷ್ಟಪಡ್ತಿಲ್ಲ. ಐ ಮೀನ್ ನಿಮ್ಮಿಂದ ಕೂಡ, ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇಲ್ಲ ಅಷ್ಟೇ. ಚಿಕ್ಕ ವಯಸ್ಸಿಂದ ಮ್ಯಾಜಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸ್ಕೂಲ್ಸ್ ಬಿಟ್ಟು ಆಗ್ಲೇ ಕೂಡ ಹೊರಗಡೆ ಶೋಸ್, ಮ್ಯಾಜಿಕ್ ಶೋಸ್ ಅಂತ ಎಲ್ಲ ಮಾಡ್ತಾ ಇದ್ರಾ? ಅಲ್ಲ, ಅವಾಗ ಮಾಡ್ತಿಲ್ಲ, ಬಟ್ ಇವಾಗ ಮಾಡ್ತೀವಿ. ಗೋವಾ, ತಮಿಳ್ನಾಡು, ಆಂಧ್ರ ಎಲ್ಲ ಕಡೆ ಕರೆಸ್ಕೋತಾರೆ. ಥ್ರೂಔಟ್ ಕರ್ನಾಟಕ ಕರೆಸ್ಕೋತಾರೆ. ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಅವರೆಲ್ಲ ಕರೆಸ್ಕೋತಾರೆ. ಕರ್ನಾಟಕ ಬಿಟ್ಟು ಆಚೆ ಕೂಡ ಮ್ಯಾಜಿಕ್ ಶೋಸ್ ಮಾಡಿದ್ರಿ. ಎಲ್ಲೆಲ್ಲಿ ಮಾಡಿದ್ರಿ? ಗೋವಾ, ತಮಿಳ್ನಾಡು, ಆಂಧ್ರ, ತುಂಬಾ ಕಡೆ ಮಾಡಿದ್ವಿ. ಓಕೆ. ಇನ್ನ ಸೆಲೆಬ್ರಿಟೀಸ್ ಕರ್ಸ್ಕೋತಾರೆ ಅಂತ ಹೇಳಿದ್ರಿ. ಸೊ ಯಾರೆಲ್ಲ ಸೆಲೆಬ್ರಿಟೀಸ್ ಮುಂದೆ ಶೋಸ್ ಮಾಡಿದ್ದೀರಾ ಸರ್? ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೆಲೆಬ್ರಿಟಿ ಮುಂದೆನೂ ಮಾಡಿದ್ದೀನಿ. ಅದೊಂದು ಖುಷಿ ಇದೆ.
ಶಿವಣ್ಣ ಅವ್ರು ಇರ್ಬೋದು, ಉಪೇಂದರ್ ಸರ್ ಇರ್ಬೋದು, ಜಗ್ಗೇಶ್ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಅಪ್ಪು ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಮುರಳಿ ಅಣ್ಣ ಅವ್ರು ಇರ್ಬೋದು, ಅಥವಾ ನನಗೆ ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಿದಾಗ ಫಸ್ಟ್ ನನ್ನನ್ನು ಕರ್ಕೊಂಡೋಗಿ ಮಾಡೋ ದೊಡ್ಡದಾಗೆ ಮ್ಯಾಜಿಕ್ ಅಂತ ಹೇಳಿದ ನಮ್ಮ ಧ್ರುವ ಸರ್ಜಾ ಅಣ್ಣ ಇರ್ಬೋದು, ಎಲ್ಲರ ಮುಂದೆನೂ ಮ್ಯಾಜಿಕ್ ಮಾಡಿದ್ದೀನಿ ಆಲ್ಮೋಸ್ಟ್ ಆಲ್. ಇದ್ರಲ್ಲಿ ನಿಮಗೆ ಬೆಸ್ಟ್ ಬಟ್ ಒಬ್ಬರ ನೇಮ್ ಮಿಸ್ ಆಯ್ತು ಅಂತ ಅನ್ಕೋತಿದ್ದೀರಾ? ಯಶ್ ಅವ್ರದ್ದು ಮಾಡಬಾರ್ದು ಅಂತೇನಿಲ್ಲ, ಮಾಡಬೇಕು ಅಂತ ಇದೆ, ಬಟ್ ಇನ್ನ ಅವಕಾಶ ಸಿಕ್ಕಿಲ್ಲ. ಸಿಕ್ತ ಖಂಡಿತ ಯಶ್ ಸರ್ ಜೊತೆಗೂ ಮಾಡ್ಬೇಕು, ಅದು ಆಗ್ಲಿ ಸರ್. ನೋಡೋಣ. ಯಾಕೆಂದ್ರೆ ಅವ್ರು ಅಲ್ಲಿದ್ದಾರೆ, ನಾವು ಎಲ್ಲಿದ್ದೀವಿ, ರೀಚ್ ಆಗಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ವಿಲ್ ಟ್ರೈ. ನಿಮ್ ಮ್ಯಾಜಿಕ್ ಕೂಡ ಅಲ್ಲೇ ಇದೆ ಸರ್, ತುಂಬಾ ಚೆನ್ನಾಗಿ ಮ್ಯಾಜಿಕ್ ಮಾಡಿದ್ರಿ. ಸೊ ಈಗ ಹಂಗಿದ್ರೆ ನಿಮ್ ಇಷ್ಟು ಸೆಲೆಬ್ರಿಟೀಸ್ ನೇಮ್ಗಳ ಹೇಳಿದ್ರಿ ಅಲ್ಲ, ಅದ್ರಲ್ಲಿ ನಿಮ್ಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ ಯಾರ ಕಡೆಯಿಂದ, ಅಥವಾ ನಿಮಗೆ ಬೆಸ್ಟ್ ಮ್ಯಾಜಿಕ್ ಅಂತ ಯಾವ ಶೋ ಅಂತ ಅನ್ಸಿದ್ದು? ನನಗೆ ಯಾವಾಗಲೂ ಉಪ್ಪಿ ಸರ್ ಜೊತೆಗೆ ಮಾಡುವಾಗ ಸ್ವಲ್ಪ ಥ್ರಿಲ್ ಜಾಸ್ತಿ ಅನ್ಸುತ್ತೆ. ಅವ್ರು ಥಿಂಕ್ ಮಾಡೋ ವೇನೇ ಬೇರೆ ರೀತಿ ಇರುತ್ತೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅದೊಂದು ಎಂಟರ್ಟೈನ್ಮೆಂಟ್ ಆಗಿ ನೋಡಿ ಅದಕ್ಕೊಂದು ಕ್ಲಾಪ್ ಕೊಟ್ಟು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಬಟ್ ಉಪ್ಪಿ ಸರ್ ಜೊತೆಗೆ ಮಾಡುವಾಗ ಅದೇನೋ ನಮಗೆ ಒಂಥರ ಟಾಸ್ಕ್ ತರ ಇರುತ್ತೆ. ಹೌದು, ಎಕ್ಸಾಕ್ಟ್ಲಿ ನಿಮಗೆ ಕಷ್ಟ ಆಗುತ್ತೆ ಅಲ್ಲ ಸರ್? ಕಷ್ಟ ಅಂತೇನಿಲ್ಲ, ಥಿಂಕಿಂಗ್ ಲೆವೆಲ್ ಬೇರೆ. ಯಾಕೆ ಅಂದ್ರೆ ಅವರು ಮ್ಯಾಜಿಕ್ ನಂಬಲ್ಲ, ಮ್ಯಾಜಿಕ್ ಅಲ್ಲೂ ಲಾಜಿಕ್ ನೋಡಕ್ ಹೋಗ್ತಾರೆ. ಸೊ ಹಂಗಾಗಿ ನಿಮ್ ಮ್ಯಾಜಿಕ್ ಅಲ್ಲಿ ಬರೀ ಮ್ಯಾಜಿಕ್ ನೋಡ್ತಾರ, ಏನಾದ್ರು ಲಾಜಿಕ್ ಹುಡುಕ್ತಾರ? ಅದ್ರಲ್ಲಿ ಲಾಜಿಕ್ ಹುಡುಕಲ್ಲ, ಬಟ್ ಅವ್ರು ಕೇಳೋ ಕ್ವಶನ್ ನಾವೇನೋ ಒಂದು ಆಪ್ಷನ್ ಕೊಟ್ರೆ ಅದ್ರಲ್ಲಿ ಅವ್ರು ಇನ್ನೊಂದೇನೋ ಬೇರೆ ರೀತಿ ಒಂದು ಹೇಳ್ತಾರೆ ಸರ್. ಅದು ತುಂಬಾ ನನಗೆ ಆಶ್ಚರ್ಯ ಅನ್ಸುತ್ತೆ, ಹೆಂಗೆ ಒಬ್ಬ ಆಪೋಸಿಟ್ ಪರ್ಸನ್ ಈ ಥರ ಹೇಳಕ್ ಸಾಧ್ಯ ಅಂತ. ಸೊ ಅವ್ರ ಜೊತೆಗೆ ಮಾಡುವಾಗ ಏನೋ ಒಂಥರ ಒಂದು ವಿಶೇಷವಾದ ಟಾಸ್ಕ್ ಇದ್ದಂಗೆ ಇರುತ್ತೆ ನಮಗೆ. ಈಗ ಬೇರೆ ಹೀರೋಸ್ಗಳು ಹೆಂಗೆ ಅಂದರೆ ಅವ್ರು ಏನು ಮಾಡ್ತೀವೋ ಅದನ್ನ ನೋಡ್ತಾರೆ, ಖುಷಿ ಪಡ್ತಾರೆ, ತುಂಬ ಮನಸ್ಸಿಂದ ಆಶೀರ್ವಾದ ಮಾಡ್ತಾರೆ. ಬಟ್ ಉಪ್ಪಿ ಸರ್ ಅದಕ್ಕಿಂತನೂ ಹೆಚ್ಚು ಆಶೀರ್ವಾದ ಮಾಡಿದ್ರು ಅದನ್ನ ನೋಡೋ ಪರ್ಸ್ಪೆಕ್ಟಿವ್ ಬೇರೆ ರೀತಿ ಇರುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದು ಹೌದು. ಈಗ ನೀವು ಮ್ಯಾಜಿಕ್ಗಳನ್ನ ಇನ್ನೂ ಕಲಿತಾನೆ ಇದ್ದೀರಾ, ಅಥವಾ ಏನು ಇಷ್ಟು ದಿನ ಕಲ್ತಿರೋದು? ಕಲಿತಾನೆ ಇರ್ತೀವಿ, ನೆವರ್ ಎಂಡ್. ಯಾವ ಫೀಲ್ಡಲ್ಲಿ ಹೋದ್ರು ನನ್ನ ಪ್ರಕಾರ ಏನು ಎಂಡ್ ಇರಲ್ಲ, ಹೋಗ್ತಾ ಇರುತ್ತೆ ಅಷ್ಟೇ. ಪ್ರತಿದಿನ ಏನೋ ಒಂದೊಂದು ಹೊಸದು ಆ್ಯಡ್ ಆಗ್ತಾ ಇರುತ್ತೆ, ಪ್ರತಿದಿನ ಏನೋ ಒಂದೊಂದು ಮಾಡ್ತಾ ಇರಬೇಕು. ಅದು ಹೇಗೆ ಹೊಸ ಹೊಸ ಮ್ಯಾಜಿಕ್ಗಳು ನೀವೇ ಕಲ್ತ್ಕೊಳ್ಳೋದ, ಅಥವಾ ಯಾರಾದ್ರೂ ಗೈಡ್ ಮಾಡ್ತಾರೆ ಆ ಥರ ಏನಾದ್ರು? ಇಲ್ಲ, ನಮ್ದೇ ಇರುತ್ತೆ. ಅದು ಹೆಂಗೆ ಅಂದ್ರೆ ಸೇಮ್ ಇವಾಗ ಎಡಿಟಿಂಗು ಆಲ್ರೆಡಿ ಇರುತ್ತೆ, ಆ ಎಡಿಟಿಂಗ್ ಅಲ್ಲಿ 100 ಥರ ಇರುತ್ತೆ, ಅದನ್ನ ನಾವೇ ಹುಡ್ಕೋಬೇಕು. ಬಟ್ ಎಡಿಟಿಂಗ್ ಅನ್ನೋದು ಕಾಮನ್, ಅದ್ರಲ್ಲಿ ಏನು ಎರಡನೇ ಮಾತಿಲ್ಲ. ಸೊ ಹಂಗೆ ಅಷ್ಟೇ. ಅಂದ್ರೆ ಒಂದ್ ಹೇಳ್ಬೋದಾ, ಇವಾಗ ನೀವು ಒಂದು ಹೊಸ ಮ್ಯಾಜಿಕ್ ಹೇಳ್ತೀನಿ ನಿಮ್ಗೆ. ಈಗ 1, 2 ಎಲ್ಲಿಗೆ ಎಂಡೇ ಇಲ್ಲ, ಅದಕ್ಕೆ ಸೇಮ್ ಇದು ಹಂಗೇನೆ. ಒಂದು 20ರವರೆಗಂತೂ ಈಗ ಮಗ್ಗಿ ಒಂದು 20ರವರೆಗೆ ಬರಬೇಕು ಅಂತ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. 21ನೇದು ಕಲಿಬೇಡ ಅಂತ ಯಾರು ಅಂತಾರ. ಹಂಗೆ ಒಬ್ಬ ಮೆಜಿಷಿಯನ್ ಆದ್ಮೇಲೆ ಒಂದು 100 ಮ್ಯಾಜಿಕ್ 200 ಮ್ಯಾಜಿಕ್ ಕಂಪಲ್ಸರಿ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇರೆ ಬೇರೆ ಶೋ, ಬೇರೆ ಬೇರೆ ಜನ, ಬೇರೆ ಬೇರೆ ರೀತಿ. ಅದಾದ್ಮೇಲೆ ನಿಮ್ಗೆ ಲೆಕ್ಕ ಇಲ್ಲ, ಸಾವಿರಾರು ಮ್ಯಾಜಿಕ್ ಇದೆ, ಕಲಿಯೋದು ಬಿಡೋದು ನಮಗೆ ಸರಿ. ಅಂದ್ರೆ ನೀವು ಎಷ್ಟು ಮ್ಯಾಜಿಕ್ ಮಾಡ್ತೀರಾ? ನಾನೊಂದು ರೈಟ್ 1000ವರೆಗೂ ಮಾಡ್ತೀನಿ. 1000 ಮ್ಯಾಜಿಕ್? ಓ ಮೈ ಗಾಡ್, ಸೂಪರ್. ಅದೇ ಏನ್ ಪ್ರೋಗ್ರಾಮ್ ಹೋಗಿದ್ದೀರಾ ಅಲ್ಲಿ ಕಾನ್ಸೆಪ್ಟ್ ಮೇಲೆ? ಆ ಕಾನ್ಸೆಪ್ಟ್ ಮೇಲೆ ಮ್ಯಾಜಿಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೆಲ್ಲ ಹೊಸದಾಗೆ ಫೈಂಡ್ ಔಟ್ ಮಾಡ್ತೀವಿ ಎಲ್ಲೇ ಹೋದ್ರು. ಹಂಗಿದ್ರೆ ಈಗ ನೀವು ಮ್ಯಾಜಿಕ್ ನ ಕಲಿಯೋದಕ್ಕೆ ಏನಾದ್ರು ಸ್ಪೆಷಲ್ ಕ್ವಾಲಿಫಿಕೇಶನ್ ಅಥವಾ ಏನಾದ್ರು ಎಕ್ಸ್ಟ್ರಾ ಇರ್ಬೇಕಾ? ಶ್ರದ್ಧೆ ಇರ್ಬೇಕಷ್ಟೇ, ಶ್ರದ್ಧೆ ಇರಬೇಕು. ಏನೇ ಮಾಡಿದ್ರು ಅದೊಂದು ಇರಲೇಬೇಕು, ಇಲ್ಲಾಂದ್ರೆ ಯಾವ ಕೆಲಸನೂ ಬರಲ್ಲ ಅನ್ನೋದು ನನ್ನ ಒಪಿನಿಯನ್. ಯಾಕೆಂದ್ರೆ ನಾನೇ ತುಂಬಾ ಜನಕ್ಕೆ ಕಲ್ಸ್ಕೊಟ್ಟಿದ್ದೀನಿ, ಅವ್ರು ಯಾರೋ ಮ್ಯಾಜಿಕ್ ಫೀಲ್ಡಲ್ಲಿ ಇರಲ್ಲ. ಕೆಲವ್ರಿಗೆ ಹೇಳೇ ಕೊಟ್ಟಿಲ್ಲ, ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಿಡಿಯೋ ನೋಡ್ಬಿಟ್ಟು ಮೆಸೇಜ್ ಹಾಕ್ತಾರೆ, ಬ್ರೋ ನಾನು ಈ ಮ್ಯಾಜಿಕ್ ಮಾಡಿದ್ದೀನಿ ನಿಮ್ಮ ನೋಡಿಕೊಂಡು ಅಂತ. ಎಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಒಂದು ಹುಡುಗ ರೆಗ್ಯುಲರ್ ಆಗಿ ಮೆಸೇಜ್ ಮಾಡ್ತಾನೆ ಇರ್ತಾನೆ ನನಗೆ. ನಾನು ಮಾಡಿರೋ ಮ್ಯಾಜಿಕ್ಗಳು ಅದು ಆನ್ಲೈನಲ್ಲಿ ನೋಡಿ ಅವನು ಕಲಿತು ಮಾಡ್ತಾ ಇರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.